ನಮಸ್ಕಾರ. ಈ ಒಂದು ಸಂದೇಶ ಈ ಕ್ಷಣದಲ್ಲಿ ಕಣ್ಣಿಗೆ ಬೀಳ್ತಾ ಇದೆ ಅಂದ್ರೆ ಇದು ಆಕಸ್ಮಿಕ ಅಂತೂ ಖಂಡಿತ ಅಲ್ಲ. ಜೀವನದಲ್ಲಿ ಕಾಡುತ್ತಿರುವ ಯಾವುದೋ ಒಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರ ಸಿಗಬೇಕಾದ ಸಮಯ ಈಗ ಬಂದಿದೆ ಅಂತ ಅರ್ಥ. ಅದಕ್ಕಾಗಿಯೇ ಈ ದೈವಿಕ ಸಂಕೇತ ತಲುಪಿದೆ. ಹೌದು, ಮನಸ್ಸಿನ ಮೂಲೆಯಲ್ಲಿ ಎಷ್ಟೋ ದಿನಗಳಿಂದ ಒಂದು ಪ್ರಶ್ನೆ ಸುಳಿದಾಡ್ತಾನಿರ್ಬೋದು. ನಾನಿಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲವನ್ನೂ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ, ಆದ್ರೂ ನನ್ನ ಜೀವನ ಯಾಕೆ ಒಂದು ಹಂತಕ್ಕೂ ಮುಂದೆ ಹೋಗ್ತಾ ಇಲ್ಲ ಅಂತ ಈ ಪ್ರಶ್ನೆ ಒಳಗೊಳಗೆ ಕಾಡ್ತಾ ಇರ್ಬೋದು. ಆದರೆ ಚಿಂತೆ ಬೇಡ. ಆ ಎಲ್ಲಾ ಪ್ರಶ್ನೆಗಳಿಗೆ, ಆ ಎಲ್ಲಾ ನೋವಿಗೆ ಇವತ್ತು ಒಂದು ದೈವಿಕ ಸ್ಪರ್ಶ ಸಿಗಲಿದೆ. ವೃಷಭರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಸಮಯ ಬಂದಿದೆ. ಹಾಗಾಗಿ ಈ ಸಂದೇಶವನ್ನು ಬಹಳ ಗಮನವಿಟ್ಟು ಕೇಳಿ. ಹಾಗಾದ್ರೆ ಈ ಬದಲಾವಣೆ ಬಗ್ಗೆ ತಿಳಿದುಕೊಳ್ಳುವ ಮುನ್ನ ಕಳೆದ ಕೆಲವು ದಿನಗಳನ್ನ ಒಮ್ಮೆ ಹಿಂತಿರುಗಿ ಹೋಡೋಣ. ವೃಷಭರಾಶಿಯವರ ಶಾಂತ ಸ್ವಭಾವವನ್ನೇ ಅಲುಗಾಡಿಸುವಂತಹ ದಿನಗಳವು. ಆ ಮೌನ ಹೋರಾಟದ ದಿನಗಳು ಹೇಗಿದ್ದವು ಅಂತ ಒಮ್ಮೆ ನೆನ್ಪಿಸ್ಕೊಳ್ಳೋಣ. ಬಹುಶಃ ಈ ಭಾವನೆ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಹೊರಗಿನ ಪ್ರಪಂಚಕ್ಕೆ ನೋಡೋಕೆ ಬಹಳ ಗಟ್ಟಿಯಾಗಿ ಧೈರ್ಯದಿಂದ ಕಾಣಿಸ್ಕೊಂಡಿರ್ಬೋದು. ಆದರೆ ಒಳಗೊಳಗೆ ಮನಸ್ಸು ನುಚ್ಚುನೂರಾದ ಅನುಭವ ಇದೆಯಲ್ಲ, ಅದನ್ನ ಯಾರತ್ರನೋ ಹೇಳ್ಕೊಳ್ಳೋಕಾಗದೆ ಒದ್ದಾಡಿದ ಕ್ಷಣಗಳು ಬಹಳಷ್ಟಿವೆ. ಕೆಲವೊಂದು ನೋವುಗಳನ್ನ ಹೇಳಿಕೊಳ್ಳೋಕ್ಕಾಗಲ್ಲ. ಕೆಲಸದಲ್ಲಿ ಎಷ್ಟೇ ಶ್ರಮವಹಿಸಿದ್ರೂ ಅದನ್ನ ಯಾರು ಗುರುತಿಸದೆ ಇದ್ದಾಗ ಆಗುವ ಬೇಸರ, ಜೊತೆಗೆ ಹಣಕಾಸಿನ ತೀವ್ರವಾದ ಒತ್ತಡ, ಎಲ್ಲಕ್ಕಿಂತ ಹೆಚ್ಚಾಗಿ ಯಾರನ್ನ ಹೆಚ್ಚು ನಂಬಿರ್ತೀವೋ ಅವರಿಂದಲೇ ನಿರಾಸೆ ಉಂಟಾದಾಗ ಆಗುವ ನೋವು. ಇದೆಲ್ಲವನ್ನೂ ಸಹಿಸ್ಕೊಂಡು ರಾತ್ರಿಯ ಹೊತ್ತು ಒಂಟಿಯಾಗಿ ಸುರಿಸಿದ ಕಣ್ಣೀರು ಅದು ನಿಮಗೂ ಮಾತ್ರ ಗೊತ್ತು. ಆದರೆ ಈಗ ಆ ಕಷ್ಟದ ದಿನಗಳು ಮುಗಿಯುವ ಸಮಯ ಹತ್ತಿರ ಬಂದಿದೆ. ಆ ದೈವಿಕ ತಿರುವು ಯಾವುದು ಗೊತ್ತಾ? ಅದುವೇ ಮಕರ ಸಂಕ್ರಾಂತಿ. ಇದು ಕೇವಲ ಒಂದು ಹಬ್ಬ ಅಲ್ಲ, ಇದು ಕಾಲಚಕ್ರದಲ್ಲಿ ಆಗುವ ಒಂದು ಅತ್ಯಂತ ಮಹತ್ವದ ಬದಲಾವಣೆ. ನೋಡಿ, ಮಕರ ಸಂಕ್ರಾಂತಿಯ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಅಂದಿನಿಂದ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ನಮ್ಮ ಶಾಸ್ತ್ರಗಳಲ್ಲಿ ಇದನ್ನ ದೇವತೆಗಳ ಪಥ ಅಂತಾನೆ ಕರೆಯುತ್ತಾರೆ. ಅಂದ್ರೆ ಈ ಸಮಯದಲ್ಲಿ ಸೂರ್ಯನ ಶಕ್ತಿ ನಮ್ಮ ದೇಹಕ್ಕೆ ಮಾತ್ರವಲ್ಲ, ನಮ್ಮ ಆತ್ಮಕ್ಕೂ ಕೂಡ ಒಂದು ಹೊಸ ಚೈತನ್ಯವನ್ನು ತುಂಬುತ್ತೆ. ಈ ಸ್ಲೈಡ್ ಸಂಕ್ರಾಂತಿಯ ನಿಜವಾದ ಅರ್ಥವನ್ನು ತುಂಬಾ ಸುಂದರವಾಗಿ ವಿವರಿಸುತ್ತೆ. ಇಲ್ಲಿಯವರೆಗೂ ಜೀವನದಲ್ಲಿ ಇದ್ದಂಥ ಒಂದು ಸ್ಥಗಿತತೆ ಅಂದ್ರೆ ಸ್ಟ್ಯಾಗ್ನೇಷನ್, ಕರ್ಮದ ಬಂಧನ ಮತ್ತು ಮಾನಸಿಕ ಬಳಲಿಕೆ ಅನ್ನೋ ಕತ್ತಲಿನಿಂದ ಮುಂದಕ್ಕೆ ಸಾಗುವ ಚಲನೆ, ಎಲ್ಲ ಹೊರೆಗಳಿಂದ ಮುಕ್ತಿ ಮತ್ತು ಆತ್ಮಶಕ್ತಿ ಅನ್ನೋ ಬೆಳಕಿನ ಕಡೆಗೆ ಸಾಗುವ ಸಮಯ ಇದು. ಹಾಗಾದ್ರೆ ಈ ದೈವಿಕ ತಿರುವಿನ ನಂತರ ಜೀವನದಲ್ಲಿ ಯಾವೆಲ್ಲ ಹೊಸ ಬದಲಾವಣೆಗಳು ಆಗಲಿವೆ? ಒಂದು ವಿಷಯ ನೆನ್ಪಿರಲಿ, ಇದೇನು ರಾತ್ರೋರಾತ್ರಿ ಆಗುವ ಮ್ಯಾಜಿಕ್ ಅಲ್ಲ. ಇದು ತುಂಬಾನೇ ನಿಧಾನವಾಗಿ ಆದ್ರೆ ಬಹಳ ದೃಢವಾಗಿ ಜೀವನವನ್ನು ಸುಧಾರಿಸುವ ಒಂದು ದೈವಿಕ ಪ್ರಕ್ರಿಯೆ. ಮೊದಲನೆಯದಾಗಿ ವೃತ್ತಿ ಜೀವನ. ಇಲ್ಲಿವರೆಗೂ ಅಯ್ಯೋ ನಾನು ಒಂದೇ ಕಡೆ ನಿಂತುಬಿಟ್ಟಿದ್ದೇನೆ ಅನ್ನೋ ಭಾವನೆ ಇತ್ತಲ್ಲ, ಅದು ನಿಧಾನವಾಗಿ ಕರಗಲು ಶುರುವಾಗುತ್ತೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು, ಅಥವಾ ಅನಿರೀಕ್ಷಿತವಾಗಿ ಹೊಸ ಅವಕಾಶಗಳು ಹುಡುಕೊಂಡು ಬರಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಪಟ್ಟ ಪರಿಶ್ರಮಕ್ಕೆ ಕೊನೆಗೂ ಒಂದು ಬೆಲೆ, ಒಂದು ಮನ್ನಣೆ ಸಿಗಲು ಆರಂಭವಾಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದ್ರೆ, ಕಳೆದ ದಿನಗಳಲ್ಲಿದ್ದಂತಹ ಆ ತೀವ್ರವಾದ ಒತ್ತಡ ನಿಧಾನವಾಗಿ ಕಡಿಮೆಯಾಗತ್ತೆ. ಕೈಗೆ ಬಂದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋ ಚಿಂತೆ ದೂರವಾಗಿ ಹಣದ ಹರಿವು ಸ್ಥಿರವಾಗುತ್ತೆ. ಇದರಿಂದ ಮನಸ್ಸಿಗೆ ಅಪ್ಪ ಅಂತ ಒಂದು ನೆಮ್ಮದಿ ಸಿಕ್ಕಿ ಭವಿಷ್ಯದ ಬಗ್ಗೆ ಸರಿಯಾದ ಪ್ಲಾನಿಂಗ್ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸಂಬಂಧಗಳ ವಿಚಾರದಲ್ಲೂ ಅಷ್ಟೇ. ಕುಟುಂಬದವರ ಜೊತೆಯಾಗಿದ್ದ ಮುನಿಸು, ತಪ್ಪು ತಿಳುವಳಿಕೆಗಳು ನಿಧಾನವಾಗಿ ಮಾಯವಾಗ್ತವೆ. ನಿಮ್ಮ ಮೌನದ ಹಿಂದಿರುವ ನೋವನ್ನು ನಿಮ್ಮ ಪ್ರೀತಿಪಾತ್ರರು ಅರ್ಥ ಮಾಡ್ಕೊಳ್ಳಲು ಶುರು ಮಾಡ್ತಾರೆ. ಕುಟುಂಬದಲ್ಲಿ ಯಾವುದಾದರೂ ಒಂದು ಶುಭ ಸುದ್ದಿಯನ್ನು ಕೇಳುವ ಸಾಧ್ಯತೆಯೂ ಇದೆ. ಈ ಎಲ್ಲಾ ಹೊರಗಿನ ಬದಲಾವಣೆಗಳಿಗಿಂತಲೂ ಅತ್ಯಂತ ಮುಖ್ಯವಾದದು ಯಾವುದು ಗೊತ್ತಾ? ಅದು ಆಂತರಿಕ ಬದಲಾವಣೆ. ಅಂದರೆ ಕಳೆದು ಹೋಗಿದ್ದ ಮನಸ್ಸಿನ ಶಾಂತಿ ಮತ್ತು ಆತ್ಮವಿಶ್ವಾಸ ಅದು ಮತ್ತೆ ಮರಳಿ ಬರುವುದು. ಇಷ್ಟು ದಿನ ಮನಸ್ಸಿನ ಮೇಲೆ ಹೊತ್ತಿದ್ದ ಆ ಭಾರ ಇದೆಯಲ್ಲ, ಅದು ನಿಧಾನವಾಗಿ ಇಳಿಯಲು ಶುರುವಾಗುತ್ತೆ. ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಿರಂತರವಾಗಿ ಕಾಡುತ್ತಿದ್ದ ಆ ಚಿಂತೆ, ಆತಂಕಗಳು ಕಡಿಮೆಯಾಗ್ತವೆ. ಇದುವೇ ದೈವಿಕ ಕೃಪೆಯ ಸ್ಪಷ್ಟವಾದ ಸೂಚನೆ. ಈಗ ಈ ಆತ್ಮಬಲ ಅನ್ನೋ ಪದವನ್ನು ಗಮನಿಸಿ. ಆತ್ಮಬಲ ಅಂದ್ರೆ ಕೇವಲ ಧೈರ್ಯ ಅಂತಲ್ಲ, ಅದು ನಿಮ್ಮ ಮೌಲ್ಯವನ್ನು ನೀವು ತಿಳಿದುಕೊಳ್ಳುವ ಶಕ್ತಿ. ನಾನೇನು ಯಾರಿಗಿಂತ ಕಡಿಮೆ ಇಲ್ಲ ಅನ್ನೋ ಭಾವನೆ ನಿಮ್ಮೊಳಗೆ ಗಟ್ಟಿಯಾಗಿ ಬೇರೂರುತ್ತೆ. ಇದು ನಿಮ್ಮನ್ನು ಒಳಗಿನಿಂದಲೇ ಸಶಕ್ತರನ್ನಾಗಿ ಮಾಡುತ್ತೆ. ಸರಿ, ಈ ಉತ್ತಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಅಂದ್ರೆ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಲೇಬೇಕು.
ಬರುವ ಅವಕಾಶಗಳನ್ನು ಹೇಗೆ ಸ್ವೀಕರಿಸಬೇಕು ಮತ್ತು ಯಾವ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಈಗ ನೋಡೋಣ. ದಾರಿಯಲ್ಲಿ ಸಿಗುವ ಸಣ್ಣ ಅವಕಾಶವನ್ನು ಕಡೆಗಣಿಸಬೇಡಿ. ಅದು ಮುಂದೆ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು. ನಿಮ್ಮ ಶಾಂತ ಸ್ವಭಾವವೇ ನಿಮಗೆ ಅದೃಷ್ಟವನ್ ತಂದ್ಕೊಡುತ್ತೆ. ಆದ್ರೆ ಮೊಂಡುತನವನ್ನು ಬಿಟ್ಟು ಸ್ವಲ್ಪ ಹೊಂದಿಕೊಂಡು ಹೋಗೋದನ್ನ ಕಲಿಯಿರಿ. ಹಾಗೆಯೇ ಮಾತನಾಡುವಾಗ ಜಾಗ್ರತೆ ಇರ್ಲಿ. ನೇರ ಮಾತು ಕೆಲವೊಮ್ಮೆ ನೋವುಂಟು ಮಾಡಬಹುದು. ಕೊನೆಯದಾಗಿ ಹಣ ಮತ್ತು ಸಂಬಂಧದ ವಿಷಯದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ. ಕೊನೆಯದಾಗಿ ಈ ಸಕಾರಾತ್ಮಕ ದೈವಿಕ ಶಕ್ತಿಯೊಂದಿಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಜೋಡಿಸಿಕೊಳ್ಳಲು ಒಂದು ತುಂಬಾನೇ ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರವಿದೆ. ಮಕರ ಸಂಕ್ರಾಂತಿಯ ನಂತರದ 7 ದಿನಗಳು ಪ್ರತಿದಿನ ಬೆಳಿಗ್ಗೆ ಉದಯಿಸುವ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಅಂದ್ರೆ ಒಂದು ಪಾತ್ರೆಯಲ್ಲಿ ನೀರಿಗೆ ಸ್ವಲ್ಪ ಅಕ್ಕಿ ಮತ್ತು ಒಂದು ಹಳದಿ ಹೂವನ್ನು ಹಾಕಿ ಸೂರ್ಯನಿಗೆ ಅರ್ಪಿಸಿ. ಅರ್ಘ್ಯ ನೀಡುವಾಗ ನನ್ನ ಜೀವನದಲ್ಲಿ ಸ್ಥಿರತೆ, ಶಾಂತಿ ಮತ್ತು ಬೆಳಕು ಬರಲಿ ಅಂತ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡಿ. ನಂತರ ಸಂಜೆ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿ. ಕೊನೆಯದಾಗಿ ನಿಮ್ಮ ಕೈಲಾದಷ್ಟು ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಅಪಾರವಾದ ಶಾಂತಿಯನ್ನು ಕೊಡುತ್ತೆ. ಈ ಮಾತನ್ನು ಸದಾ ನೆನಪಿನಲ್ಲಿಡಿ. ನೀವು ಒಂಟಿಯಲ್ಲ. ಎಷ್ಟೇ ಕಷ್ಟ ಬಂದ್ರೂ ಒಂದು ದೈವಿಕ ಶಕ್ತಿ ನಿಮ್ಮ ಕೈ ಹಿಡಿದು ದಾರಿ ತೋರಿಸ್ತಿದೆ. ನಿಮ್ಮ ಶ್ರಮಕ್ಕೆ ಖಂಡಿತ ಫಲ ಸಿಗಲಿದೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ. ಎಲ್ಲವೂ ಶುಭವಾಗಲಿದೆ.